ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಈಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದೆಹಲಿ ಸಿಎಂಗೆ ಅಬಕಾರಿ ನೀತಿ ಹಗರಣ ಮತ್ತಷ್ಟು ಉರುಳಾಗಿದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಶಕ್ಕೆ ಪಡೆದಿರುವಂತಹ ಸಿಬಿಐ ದೆಹಲಿಯ ತಿಹಾರ್ ಜೈಲಿನಿಂದ ಕೇಜ್ರಿವಾಲ್ ಅನ್ನ ಸಿಬಿಐ ಬಂಧಿಸಿದೆ. ನಿನ್ನೆ ಅರವಿಂದ್ ಕೇಜ್ರಿವಾಲ್ ವಿಚಾರಣೆ ನಡೆಸಿರುವಂತಹ ಸಿಬಿಐ ವಿಚಾರಣೆ ನಡೆಸಿ ಕೇಜ್ರಿವಾಲ್ ಹೇಳಿಕೆಯನ್ನ ಸಿಬಿಐ ದಾಖಲಿಸಿತ್ತು. ದೆಹಲಿ ಸಿಎಂಗೆ ಅಬಕಾರಿ ನೀತಿ ಹಗರಣ ಮತ್ತಷ್ಟು ಈಗ ಉರುಳಾಗುವಂತಹ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಜಾಮೀನು ಅರ್ಜಿಯನ್ನ ಹಾಕಿದ್ರು, ಅದು ಕೂಡ ತಿರಸ್ಕಾರಗೊಂಡಿತ್ತು. ನಿನ್ನೆ ಸಿಬಿಐ ವಿಚಾರಣೆಯನ್ನು ನಡೆಸಿತ್ತು. ವಿಚಾರಣೆ ನಡೆಸಿ ಇವಾಗ ಮತ್ತೆ ಸಿಬಿಐ ಕಸ್ಟಡಿಗೆ ಪಡೆಯುವಂತಹ ಕೆಲಸವನ್ನ ಸಿಬಿಐ ಮಾಡಿದ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಶಕ್ಕೆ ಪಡೆದಿರುವಂತಹ ಸಿಬಿಐ ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಒಂದು ಕಡೆಯಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಈ ಒಂದು ಪ್ರಕರಣ ಮುಳುವಾಗುವಂತಹ ಸಾಧ್ಯತೆ ಇದೆ. ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಸಿಬಿಐ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿರುವಂತದ್ದು. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ಹೌದು ನಿತಿನ್, ದೆಹಲಿ ಮದ್ಯ ಪರಿಷ್ಕರಣೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂತ ಆರೋಪ ಏನಿದೆ, ಇದ್ರ ಬಗ್ಗೆ ಈಗಾಗಲೇ ತನಿಖೆ ನಡೆಸ್ತಿರುವಂತಹ ಜಾರಿ ನಿರ್ದೇಶನಾಲಯ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿತ್ತು. ಅವರಿಗೆ ರೋಸ್ ಅವೆನ್ಯೂ ಕೋರ್ಟ್ ಜಾಮೀನನ್ನು ಕೂಡ ಕೊಟ್ಟಿತ್ತು. ಅದಕ್ಕೆ ಜಾಮೀನಿಗೆ ದೆಹಲಿ ಹೈಕೋರ್ಟ್ ತಡೆಯನ್ನ ನೀಡಿತ್ತು. ನಾಳೆ ಸುಪ್ರೀಂ ಕೋರ್ಟ್ ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಸಲ್ಲಿಸಿದಂತಹ ಅರ್ಜಿ ವಿಚಾರಣೆಗೆ ಬರಬೇಕಾಗಿತ್ತು. ಬಹುತೇಕ ಜಾಮೀನು ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಅರವಿಂದ್ ಕೇಜ್ರಿವಾಲ್ ಇದ್ರು, ಹಾಗೂ ಆಮ್ ಆದ್ಮಿಯ ನಾಯಕರು ಕಾರ್ಯಕರ್ತರು ಕೂಡ ವಿಶ್ವಾಸದಲ್ಲಿದ್ರು. ಇದರ ಮಧ್ಯೆ ಈಗ ಸಿಬಿಐ ಇದೇ ಪ್ರಕರಣದಲ್ಲಿ ಈಗ ಸಿಬಿಐ ವಿಚಾರಣೆಯನ್ನ ಮಾಡಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿರುವಂತದ್ದು. ನಿನ್ನೆ ತಿಹಾರ್ ಜೈಲಿಗೆ ತೆರಳಿದಂತಹ ಸಿಬಿಐ ತಂಡದ ಅಧಿಕಾರಿಗಳು ಅರವಿಂದ್ ಕೇಜ್ರಿವಾಲ್ ಅವರನ್ನ ಸತತವಾಗಿ ವಿಚಾರಣೆಯನ್ನ ಮಾಡಿದ್ದಾರೆ. ಅವ್ರನ್ನ ಬಂಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡಿ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರನ್ನ ತಿಹಾರ್ ಜೈಲಿನಲ್ಲಿ ಬಂಧಿಸಿರುವಂತಹದ್ದು. ಒಂದ್ ಕಡೆ ಜಾರಿ ನಿರ್ದೇಶನಾಲಯದ ತನಿಖೆ ಕೂಡ ನಡೀತಾ ಇದೆ. ಈಗ ಮದ್ಯ ಪರಿಷ್ಕರಣೆಯಲ್ಲಿ ಆಗಿರ್ತಕ್ಕಂಥ ಅಕ್ರಮ ಏನಿದೆ, ಈ ಅಕ್ರಮದ ವಿಚಾರವಾಗಿ ಈಗ ಸಿಬಿಐ ಎಂಟ್ರಿಯನ್ನ ಕೊಟ್ಟಿದೆ. ಸಿಬಿಐ ಕೂಡ ಈಗ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿರುವಂತಹದ್ದು. ಈಗ ಒಂದ್ ವೇಳೆ ಜಾರಿ ನಿರ್ದೇಶನಾಲಯ ಬಂಧಿಸಿರೋದ್ರಿಂದ ಅವರಿಗೆ ಜಾಮೀನು ಸಿಕ್ಕಿದ್ರು ಕೂಡ ಈಗ ಸಿಬಿಐ ಬಂಧಿಸಿರೋದ್ರಿಂದ ಅವರು ಮತ್ತೆ ಜೈಲಿನಲ್ಲಿ ಇರಬೇಕಾಗತ್ತೆ, ಸಿಬಿಐ ಕಸ್ಟಡಿಯಲ್ಲಿ ಇರಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.